ನಮಸ್ತೆ ಎಲ್ಲರಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ಎಲ್ರಿಗೂ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಕಾವೇರಿ ಪ್ರವಾಹ. ನಂದೇ ನೇಟಿವ್ ಪ್ಲೇಸ್ ಆದ ತಲಕಾಡ್ನಲ್ಲಿ ಕಾವೇರಿ ಪ್ರವಾಹ ಯಾವ ಲೆವೆಲ್ಗೆ ಬಂದಿದೆ ಅಂತ ತೋರಿಸಕ್ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ನಿಮ್ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ ಜಮೀನು. ಎಲ್ಲ ಮುಳುಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. KRS ನೀರು ಎತ್ತಿದ್ರೆ ಎಲ್ಲ ಮುಳುಗೋಗೇ ಹೋಗುತ್ತೆ. ಅಲ್ಲಿಂದ ಹಂಗೆ ಮುಂದೆ ಬಂದ್ರೆ ನಾನೀಗ ಬಂದಿರೋದು ಕಾವೇರಿ ಅರಣ್ಯ ನಿಸರ್ಗಧಾಮ, ತಲಕಾಡು ಕಾವೇರಿ ಬೀಚ್ ಸೈಡ್ ಏನಿದೆ ಅದು. ನೋಡಿ ಎಲ್ಲ ಟೂರಿಸ್ಟ್ ಅವರೆಲ್ಲ ಹೋಗ್ಬಿಡ್ತಾರೆ ಅಂತ ಗೇಟ್ ಎಲ್ಲ ಲಾಕ್ ಮಾಡ್ಬಿಟ್ಟವ್ರೆ. ಆದ್ರೂ ನಮ್ಮವ್ರು ಬಿಡ್ಬೇಕಲ್ಲ, ಒಂದ್ ದಾರಿ ಬಿಟ್ರೆ ಇನ್ನೊಂದ್ ಕಳ್ ದಾರಿ ಅಂತ. ನೋಡಿ ಇಲ್ಲಿ ಹಾಕಿರೋ ಒಂದ್ ಚಿಕ್ಕ ಜಾಗದಲ್ಲಿ ಎಲ್ಲ ನುಕ್ಕೊಂಡು ಹೋಗ್ತಾ ಅವ್ರೆ. ನಾನು ಇಬ್ರೋ ಬಂದಿರ್ತಾರೆ ಅನ್ಕೊಂಡಿದ್ದೆ, ಸುಮಾರು ಜನನೇ ಬಂದಿದ್ದಾರೆ. ನೋಡಿ ಎಲ್ಲಿ ತನಕ ಬಂದಿದೆ ನೀರು ಅಂದ್ರೆ, ಅಪ್ ಟು ನಾವು ನದಿ ನೋಡ್ಬೇಕು ಅಂತಂದಿದ್ರೆ ಇದಕ್ಕಿಂತ ಒಂದು 100-150 ಮೀಟರ್ ಒಳಗಡೆ ಹೋಗ್ಬೇಕಾಗಿತ್ತು. ನೋಡಿ ಅಟ್ಲೀಸ್ಟ್ ಇಲ್ಲಿ ಮೈನ್ ರೋಡ್ ತನಕನೇ ಬಂದಿದೆ. ಇನ್ನು ಇವತ್ತು 1 ಲಕ್ಷ ಕ್ಯೂಸೆಕ್ಸ್ KRS ಇಂದ ಹೊರಡಿದ್ರೆ. ಆಕ್ಚುಲಿ ಇಲ್ಲಿ ಇರೋದು 2 ನದಿ. ಈ ನಾವಿದೀವಲ್ಲ ಈ ಸೈಡ್ ಏನಿದೆ ಇದು ಕಾವೇರಿ, ಆಪೋಸಿಟ್ ಇನ್ನೊಂದು ಎಂಡ್ ಏನಿದೆ ಅದು ಕಪಿಲೆ. ಸೊ ನಂಜನಗೂಡು, ಈ HD ಕೋಟೆ ಅಲ್ಲೆಲ್ಲ ರೈಸ್ ಆದ್ರೆ ಆ ಕಡೆ ಸೈಡ್ ನೀರು ಜಾಸ್ತಿ ಆಗುತ್ತೆ. KRS ಅಲ್ಲಿ ಕ್ರಶ್ ಗೇಟ್ ಮುಖಾಂತರ ನೀರೆಲ್ಲ ಹೊರಗಡೆ ಬಿಟ್ರೆ ಈ ಕಡೆದು ನೀರು ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಪ್ಯೂರಿಫೈ ಆಗಿದೆ ನೀರು ಅಂದ್ರೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ನಾನು ಹೊಸ ಫೋನ್ ತಗೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡೋಣ ಅಂತ ಹಾಕಿದೆ, ಏನು ಬರ್ಲಿಲ್ಲ. ನೋಡಿ ಇಲ್ಲೆಲ್ಲ ನಾರ್ಮಲ್ ಟೈಮಲ್ಲಿ ಎಲ್ಲ ಹೋಟ್ಲುಗಳು, ಆದ್ರೆ ಇಲ್ಲಿರೋ ಯಾವ ಹೋಟ್ಲಲ್ಲೂ ಒಂಚೂರು ಏನು ಚೆನ್ನಾಗಿಲ್ಲ. ಇನ್ನೊಂದು 50,000 ಇನ್ನೊಂದು 1 ಲಕ್ಷ ಕ್ಯೂಸೆಕ್ಸ್ ಇದೇ ಫೋರ್ಸ್ ಅಲ್ಲೇ ನೀರ್ ಎತ್ಬಿಟ್ರೆ ಈ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದೀವಲ್ಲ ಏನ್ ಈ ಪಾರ್ಟಿ ಇದೆ ಎಲ್ಲ ಕಂಪ್ಲೀಟ್ ಕವರ್ ಆಗ್ಬಿಡುತ್ತೆ. ನೋಡಿ ಅಷ್ಟರಲ್ಲೇ ನಾವೊಂದು ದೋಣಿ ಮಾಡಿ ರೆಸ್ಕ್ಯೂ ಮಾಡ್ಬಿಡೋಣ ಅಂತ ಹಾಕ್ದೋ, ಎಲ್ಲೋಯ್ತಾರ ನೀರಿನ ಫೋರ್ಸ್ಗೆ ದೋಣಿ ರಿವರ್ಸ್ ಹಿಂದಕ್ಕೇನೆ ಬಂದ್ಬಿಡ್ತು. ಯಾಕಂದ್ರೆ ಈ ಕಡೆನೆ ನೀರ್ ಫೋರ್ಸ್ ಜಾಸ್ತಿ ಬರ್ತಾ ಇದೆಯಲ್ಲ. ನಾರ್ಮಲ್ ಟೈಮಲ್ಲಿ ಎಷ್ಟಿರುತ್ತೆ ನೀರು ಅಂತಂದ್ರೆ, ಆ ಬ್ರಿಡ್ಜ್ದು ಸೆಕೆಂಡ್ ಪಿಲ್ಲರ್ ಕಾಣ್ತಾ ಇದೆಯಲ್ಲ ಅಲ್ಲಿ ತನಕ ನೆಲನೇ ಇರುತ್ತೆ. ನೋಡಿ ಎಲ್ಲೆಲ್ಲಿ ನೋಡಿದ್ರು ನೀರು, ಎಲ್ಲೆಲ್ಲಿ ನೋಡಿದ್ರು ನೀರು. ಒಂಥರ ಈ ಪ್ರಕೃತಿ ಸೌಂದರ್ಯನ ಕಣ್ ತುಂಬಿಕೊಳ್ಳೋದೇ ಹಬ್ಬ. ನೋಡಿ ಪಾಪ ಯಾರು ತೆಪ್ಪ ಓಡ್ಸಕ್ಕಾಗದೆ ಎಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವ್ರೆ. ಅದಿನ್ನೊಂದು ಸ್ವಲ್ಪ ಜಾಸ್ತಿ ನೀರು ಬಂತು ಅಂದ್ರೂ ಹೊರಟೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಕಟ್ ಮಾಡಿದ್ರೆ, ನಾನು ಫಸ್ಟೇ ನಿಮ್ಗೊಂದು ಬ್ಲಾಗಲ್ಲಿ ತೋರಿಸಿದೆ ಮಾಧವ ಮಂತ್ರಿ ಅಣೆಕಟ್ಟೆ ಅಂತ. ಅಲ್ಲಿಂದನೇ ಬಂದಿರೋದು ಈ ತಲಕಾಡು ಬೀಚ್ಗೆ. ನೋಡಿ ಈಗ ನಾನು ತೋರಿಸ್ತಾ ಇರೋದು ಮಾಧವ ಮಂತ್ರಿ ಅಣೆಕಟ್ಟೆದು. ನೋಡಿ ಎಷ್ಟಿದೆ, ಆ ಡ್ಯಾಮ್ ಪೂರ್ತಿ ಎಲ್ಲ ಮುಳುಗೋಗಿ ಓವರ್ಫ್ಲೋ ಆಗ್ತಾ ಇದೆ. ನೋಡಿ ಆ ನೀರು ಬಂದಿರೋ ಫೋರ್ಸ್ಗೆ ಕಸದ ರಾಶಿ ಎಷ್ಟೆಷ್ಟು ಬಂದು ಬಿದ್ದಿದೆ ಅಂತ. ಅಯ್ಯಪ್ಪ, ನೋಡಿ ಇನ್ನೂ ಕಸಗಳೆಲ್ಲ ಇದೆ. ನೋಡಿ ಇಲ್ಲೂ ಅಷ್ಟೇ, ಡ್ಯಾಮ್ ಬ್ಯಾಕ್ ಸೈಡು ಕಣ್ಣಾಯಿಸಿದಷ್ಟು ನೀರು ನೀರು. ನೋಡಿ ಈ ವಾಲ್ಗೇಟ್ ಏನಿದೆ, ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಆಲ್ರೆಡಿ ನಾನು ಮೊದಲೇ ಒಂದು ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಹೋಗೊಂದ್ಸತಿ ನೋಡ್ಕೊಂಬನ್ನಿ. ನೋಡಿ ಜನಗಳೆಲ್ಲ, ರೈತರು ಎಲ್ಲ ಗದ್ದೆ ಜಮೀನೆಲ್ಲ ಮುಳುಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಮೀನು ಹಿಡಿತಾ ಕೂತಿದ್ದಾರೆ. ಏನಾರು ಆಗಲಿ ನಮ್ಗೊಂದಷ್ಟು ಮೀನು ಸಿಕ್ಕಿದ್ರೆ ಸಾಕು ಅಂತ. ನೋಡಿ ಇದು ಹೊಸ ಡ್ಯಾಮ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನಿಮ್ಗೆ ತೋರಿಸಿದ್ದೆ ನೋಡಿ ನಾನು ಆಲ್ರೆಡಿ. ನೆಕ್ಸ್ಟ್ ಬ್ಲಾಕ್